ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಗ್ರಾಮಾಯಣಕ್ಕೂ ನನಗೂ ಒಂದು ಸ್ಮಾಲ್ ಕನೆಕ್ಷನ್ ಇದೆ. ಏನಪ್ಪ ಅಂದರೆ 2015 ದೇವನೂರು ಚಂದ್ರ ಸರ್ ಸ್ಕ್ರಿಪ್ಟ್ ಕೊಟ್ಟಿದ್ರು. ನಾನು ಅವಾಗ 2 ಫಿಲಮ್ ಪ್ರೊಡ್ಯೂಸ್ ಮಾಡಿದೆ, ಉಳಿದವರ ಬಹುಪರಾಕು. ಅದಾದಮೇಲೆ ಇದು ಮಾಡಿ ಅಂತ ಸ್ಕ್ರಿಪ್ಟ್ ಕೊಟ್ಟಿದ್ರು. 2 ಸ್ಕ್ರಿಪ್ಟ್ ಕೊಟ್ಟಿದ್ರು, ಇಷ್ಟಪ್ಪದು. ನಂದು ಯೂಶ್ವಲಿ ಇಷ್ಟಪ್ಪ ಇರುತ್ತೆ ಸ್ಕ್ರಿಪ್ಟು. ಇವ್ರದ್ದು ಒಂದೇ ಸ್ಕ್ರಿಪ್ಟ್ ಇಷ್ಟಪ್ಪ ಇದೆಯಲ್ಲ ಅಂದ್ಬಿಟ್ಟು ನಾನು ಟೈಮ್ ತೊಗೊಂಡು ಓದಿದೆ. ಎಷ್ಟು ನೀಟಾಗಿ ಬರ್ತಿದ್ರು ಅಂದರೆ ನಾನು ಹೇಳಿದೆ, ಸರ್ ನಾವೆಲ್ಲ ಯೂಶ್ವಲಿ ಇಮ್ಯಾಜಿನ್ ಮಾಡಿ ಬರಿತೀವಿ, ಬಟ್ ನೀವು ಕಂಡಿರೋದನ್ನ ಬರೆದಿದ್ದೀರಾ, ಸೊ ತುಂಬ ಅದ್ಭುತವಾಗಿದೆ. ನನಗೆ ಈ ಸಿನಿಮಾ ಮಾಡೋಕ್ಕಾಗ್ತಿಲ್ಲ ಈಗ, ಬಟ್ ಇದನ್ನೇ ಫಸ್ಟ್ ಸಿನಿಮಾ ಮಾಡಿ ಅಂತ ಹೇಳಿದ್ದೆ. ಅದು ವರನೋ ಶಾಪನೋ ಗೊತ್ತಿಲ್ಲ, 11 ವರ್ಷ ಆದಮೇಲೆ ಶುರು ಮಾಡಿದ್ರು ಸ್ಕ್ರಿಪ್ಟು. ಸೊ ಅಷ್ಟು ತಾಳ್ಮೆ, ಅಷ್ಟು ಶ್ರದ್ಧೆ ಇದೆ ಅಂದರೆ ಈ ಸಿನಿಮಾ ಹಿಟ್ಟಾಗೇ ಆಗುತ್ತೆ. ನಾನು ಶೂರಾಗಿ ಮತ್ತೆ ಟ್ರೈಲರ್ ನೋಡ್ಕೊಂಡು ಗೊತ್ತಾಯಿತು. ಅಂದರೆ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂದರೆ ತುಂಬ ಖುಷಿ ಆಯಿತು. ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳು ಬರ್ತಿದೆಯಲ್ಲ ಅಂತ. ಸೊ ಅದರಲ್ಲಿ ಒಂದು ಡೈಲಾಗ್ ಇದೆ, ನೀವು ನಿದ್ದೆ ಕೆಡಿಸ್ಬೇಕು ಅಂದರೆ ಸೊಳ್ಳೆ ಕಚ್ಚಬೇಕಾಗಿಲ್ಲ, ಸೊಳ್ಳೆ ಗುಯ್ಯ ಅಂದರೆ ಸಾಕು ಅಂತ. ಸೊ ಅದೇ ರೀತಿ ಒಂದು ಸಿನಿಮಾ ಗೆಲ್ಲಿಸ್ಬೇಕು ಅಂದರೆ ಪ್ರೊಡ್ಯೂಸರ್ಸು ಅಭಿಮಾನಿಗಳ ಜೊತೆ ಅಭಿಮಾನಿಗಳೇ ಕಾಪಾಡಬೇಕಾಗಿಲ್ಲ, ನಾವೆಲ್ಲರೂ ನಿಂತ್ಕೋಬೋದು. ಸೊ ಈ ಸಿನಿಮಾ ನಾನೊಂದು ಶೋ ತೊಗೋಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ನಾನು ಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ, ಇಡೀ ಹಾಲ್ ಬುಕ್ ಮಾಡಿ ರಿಲೀಸ್ ದಿವಸ ಬುಕ್ ಮೈ ಶೋ ನೋಡಿದೆ, ಇನ್ನೂ ಓಪನ್ ಆಗಿಲ್ಲ. ಸೊ ಓಪನ್ ಆಗಿದ ತಕ್ಷಣ ಇಡೀ ಹಾಲ್ ನಾನು ಬುಕ್ ಮಾಡ್ಕೊತೀನಿ. ಅದೇ ರೀತಿ ಅಫ್ಕೋರ್ಸ್ ವಿಜಯ್ ಸರ್ ಹೇಳಿದ್ರು ಮಾಡ್ತಾರೆ, ಯಾಕಂದರೆ ಅವ್ರದ್ದು ಈ ಸಿನಿಮಾ ಗೆದ್ದರೆ ಅರ್ಧ ಸೆಟಿಲೈಟ್ ಗೆದ್ದಂಗೆ. ಆಲ್ರೆಡಿ ಸಾಂಗ್ಸ್ ಎಲ್ಲ ಬೂಮಿಂಗಲ್ಲಿದೆ, ಸ್ಟಿಲ್ ಗ್ರಾಮೀಣ ಆಗಿದೆ ಸೆಟಿಲೈಟ್ ಇದೆ. ಸೊ ಅದೇ ರೀತಿ ವರ್ಕ್ ಮಾಡಿರೋ ಪ್ರತಿಯೊಬ್ಬರು, ಅಂದರೆ ನಾನು ಸ್ಕ್ರಿಪ್ಟ್ ಓದಿದ್ದು ಇನ್ನೂ ನೆನಪಿದೆ, 11 ವರ್ಷ ಆದರೂ. ಹೀರೋಯಿನ್ ಸೈಕಲ್ ತುಳ್ಕೊಂಡು ಪೈಪ್ ಎತ್ಕೊಂಡು ಹೋಗ್ತಾರೆ ಅಂತ ಒಂದು ಬರೆದಿದ್ರು ಒಂದು ಲೈನು, ಶಾರ್ಟ್ ಇದೆಯಲ್ಲ ಗೊತ್ತಿಲ್ಲ. ನಾನು ಕೇಳಿದೆ ಅವ್ರಿಗೆ, ಸರ್ ಆಗ ಸಾಧ್ಯನಾ ಒಂದು ಹೀರೋಯಿನ್ ಒಂದು ಸೈಕಲಲ್ಲಿ, ಅದು ಅಟ್ಲಾಸ್ ಸೈಕಲಲ್ಲಿ ಇಟ್ಕೊಂಡು ಹೋಗೋಕ್ಕೆ ಅಂತ. ಅವ್ರು ಹೇಳಿದ್ರು, ಸರ್ ಇದರಲ್ಲಿ ಪ್ಲಾಸ್ಟಿಕ್ ಪೈಪ್ ಕೊಟ್ಟಿದ್ದೀನಿ, ನಮ್ಮೂರಲ್ಲಿ ಯೂಶ್ವಲಿ ಕೇಸಿಂಗ್ ಪೈಪ್ ಅಂದರೆ ಕಬ್ಬಿಣದ ಪೈಪ್ ಇಟ್ಕೊಂಡು ಹೋಗ್ತಾರೆ ಹುಡುಗಿರು ಅಂತ ಹೇಳಿದರು. ಸೊ ಅದೇ ರೀತಿ ಅವ್ರು ತೆಗೆದಿರ್ತಾರೆ ಶಾರ್ಟ್ಸು. ನನ್ನ ತುಂಬ ಹೃದಯದಿಂದ ಹಾರಿಸ್ತೀನಿ, ಈ ಸಿನಿಮಾ ಹಿಟ್ಟಾಗಲೇಬೇಕು. ಕನ್ನಡ ಸಿನಿಮಾಗಳು ಎಲ್ಲರೂ ಹಿಟ್ಟಾಗಬೇಕು, ಬಟ್ ಈ ಸಿನಿಮಾ ಹಿಟ್ಟಾಗಲೇಬೇಕು ಅಂತ ಹೇಳ್ತೀನಿ. ಸರ್ ಖುಷಿ ಆದರೆ ನಾನು ಶೋ ತಗೊಳ್ತೀನಿ ಇಂದಿದ್ದು. ಅದೇ ರೀತಿ ನಂದೊಂದು ಮೋಡ ಕವಿದ ವಾತಾವರಣ. ಸಿನಿಮಾ ಚೆನ್ನಾಗಿದ್ರೆ ಅದು ಶುಕ್ರವಾರ ಮಾತ್ರ ನಾವು ಬೂಸ್ಟ್ ಅಪ್ ಮಾಡೋಕೆ ಸರ್. ಶನಿವಾರದಿಂದ ಸಿನಿಮಾ ಶಕ್ತಿ ಇದ್ರೆ ಹೋಗುತ್ತೆ, ಇಲ್ದಿದ್ರೆ ಪರವಾಗಿಲ್ಲ. ಬಟ್ ಆ ಶುಕ್ರವಾರಕ್ಕೆ ಏನಿದೆ ಫುಲ್ಲು ರೆಡ್ ನೋಡ್ಬೇಕು ಈ ಸಿನಿಮಾ. ಗ್ರಾಮೀಣ ಹಿಂಗೆ ಓಪನ್ ಮಾಡಿದ್ರೆ ರೆಡ್ ಇರ್ಬೇಕು ಸಿನಿಮಾ. ಆ ರೀತಿ ಆಗಲಿ ಅಂತ ನಾನು ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ. ಮತ್ತು ಟ್ರೈಲರ್ಲಿ ಅಪರ್ಣ ಮೇಡಮ್ ಅಂದರೆ ಅವ್ರು ಜೀವಂತವಾಗಿ ಕಾಣಿಸ್ತಾರೆ, ಮತ್ತು ಚಿತ್ರಕ್ಕೂ ಜೀವ ತುಂಬಿದ್ದಾರೆ. ಅದು ತುಂಬ ಖುಷಿ ಆಯಿತು ಅವ್ರನ್ನ ಆ ಪಾತ್ರದಲ್ಲಿ ನೋಡಿ, ಆ ಎನರ್ಜಿ ಇದೆಲ್ಲ. ಮತ್ತು ಅರುಣ್ ಸರ್ ಮತ್ತು ಮೇಘನ ಮೇಡಮ್ ತುಂಬ ಅದ್ಭುತವಾಗಿ ಕಾಣ್ತಾರೆ. ನನ್ನ ಪಾತ್ರ ನಾನು ಓದಿದ್ದೀನಿ, ಸೊ ನಾನು ನೋಡೋಕ್ಕೆ ಕುತೂಹಲದಿಂದ ಇದ್ದೀನಿ ನಿಮ್ಮ ಪಾತ್ರ. ಮತ್ತು ಸಂತೋಣ ಸಿನಿಮಾಟೋಗ್ರಫಿ ಮಾಡಿದರೆ ಪ್ರತಿಯೊಂದು ಚೆನ್ನಾಗಿದೆ. ಮತ್ತು ನಾನು ಶಾರ್ಟ್ ನೋಡಿದೆ, ಆ ಶಾರ್ಟ್ ಟ್ರೈಲರಲ್ಲಿಲ್ಲ. ನೀರಿಂದ ಎತ್ತುಗಳ ಜೊತೆ ವಿನಯ್ ಸರ್ ಬರ್ತಾರೆ. ಅಂದರೆ ಇವತ್ತಿನ VFX ಯುಗದಲ್ಲಿ ನಾವು ಬೇಕಾದ್ರೆ ಬೇರೆ ಮಾಡೋದು, ಅದನ್ನು ಅಂದರೆ ನ್ಯಾಚುರಲ್ ಆಗಿ ಮಾಡಿದರೆ ಆ ಎತ್ತು ಅನ್ಕೋಬೋದು ಡೈಲಿ ಹಿಡಿಯೋನು ಅಲ್ವೆಲ್ಲ ಸುಮ್ಮನೆ ಹಿಂಗೆ ಅಂದು ಏನಾದರೂ ಮಾಡ್ಬೋದು. ಆದರೂ ನೀವು ನೀರಿಂದ ಮುಳುಗಿ ಆ ಎತ್ತಿನ ಜೊತೆ ಬರ್ತೀರೋ ಅದ್ಭುತವಾಗಿದೆ. ಸೊ ಪ್ರತಿಯೊಂದು ಚೆನ್ನಾಗಿದೆ. ನಾನು ಈ ಸಿನಿಮಾಗೆ ಒಬ್ಬ ಅಭಿನಯ ಕಾಯ್ತಾ ಇದ್ದೀನಿ. ಇಷ್ಟು ಬಸ್ತೀನಿ. ನಾನು ಸಡನ್ನಾಗಿ ಬಂದೆ ಪ್ರೋಗ್ರಾಮ್ಗೆ, ಏನು ಎಂತ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಾಯ್ತು. ದ್ಯಾಟ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಲಿಟ್ರಲಿ ಮಳೆ ಬಂದಂಗೆ ಆಯಿತು ಇದೀಗ. ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್. ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಗ್ರಾಮಾಯಣಕ್ಕೆ. ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಲೂಸ್ಮಾದ ಸರ್ಗೂ ಅಂದರೆ ಎನರ್ಜಿ ಕಾಣ್ತಿದೆ. ಮತ್ತು ಪೂರ್ಣಚಂದ್ರ ತೇಜಸ್ವಿ ಸರ್ ಮತ್ತು ಪ್ರೊಡ್ಯೂಸರ್ಸ್ ಪ್ರತಿಯೊಬ್ಬರಿಗೂ ಈ ರೀತಿ ಮೂವಿ ಮಾಡಿರೋದಕ್ಕೆ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಲಹರಿ ಸಂಸ್ಥೆಯ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರನ್ನು ನೀಡಿ ಸಿಂಪಲ್ ಸುನಿ ಸರ್ಗೆ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರೆ ಇದೆಷ್ಟು ಹತ್ರ ಆಯ್ತು, ದಯವಿಟ್ಟು ಹೇಳಿ. ಮೊದಲನೇದಾಗಿ ಕ್ಷಮೆ ಇರಲಿ, ನಾನು ಬೇರೆ ಊರಿಂದ ಬರಾತಿದ್ದೆ, ಆಯಿತು. ಇಲ್ಲಿ ಬಂದಿರೋ ಮಾಧ್ಯಮದ ಎಲ್ಲ ಹಿರಿಯರಿಗೆ, ನನ್ನ ಚಿತ್ರರಂಗದ ಕುಟುಂಬದ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರ. ನನ್ನ ಇವೆಂಟ್ದು ಲೈವ್ ನೋಡ್ಕೊಂಡು ಬರಾತಿದ್ದೆ. ಅಂದರೆ ಇಲ್ಲಿ ನಮ್ಮ DOP ಸರ್ ಮಾತಾಡಿದ್ದಾಗಲಿ, ಅಥವಾ ಸ್ಟಂಟ್ಸ್ ಸರ್ ಮಾತಾಡಿದ್ದಾಗಲಿ, ನಮ್ಮ ಫೈಟ್ ಮಾಸ್ಟರ್ ಅಥವಾ ಯಾರೇ ತಂಡದವರು ಈ ಸಿನಿಮಾ ಬಗ್ಗೆ ಮಾತಾಡಲಿ, ಅಥವಾ ನಿರ್ದೇಶಕ ಚಂದ್ರು ಅವ್ರ ಬಗ್ಗೆ ಮಾತಾಡಲಿ, ಅಥವಾ ವಿನಿ ಸರ್ ಬಗ್ಗೆ ಮಾತಾಡಲಿ, ಇದು ಯಾವುದೂ ಉತ್ಪ್ರೇಕ್ಷೆ ಅನಿಸಿಲ್ಲ ನನಗೆ. ಬಿಕಾಸ್ ನಾನು ಒಂದು ಸ್ಕ್ರಿಪ್ಟ್ಗೆ 1 ವರ್ಷ 2 ವರ್ಷ 3 ವರ್ಷ ಕೊಡೋದು ಕೇಳಿದ್ದೀನಿ.
ಬಟ್ ಇದು ಒಂದು ಡಿಕೇಡೇನೆ ಕೊಟ್ಟಿದ್ದಾನೆ ಚಂದ್ರು. ನಾನು ಚಂದ್ರು ಪರಿಚಯ ಆಗಿದ್ದು 2015, 2015-16 ಆಸ್ಪಾಸ್ನಾಗ ಬೆಟ್ಟ ಆದ್ವಿ. ಬೆಟ್ಟ ಆದ್ಮೇಲಿಂದ ಗ್ರಾಮೀಣ ಜರ್ನಿ ನಾನು ನೋಡೀನಿ. ಒಂದಿಷ್ಟು ಜನ ನಿರ್ಮಾಪಕರ ಭೇಟಿಗೆ ಹೋದಾಗಲೂ ನಾವು ಭೇಟಿಯಾಗಿದ್ದೀವಿ. ಇವ್ನು ನರೇಶನ್ ಕೊಡ್ತೀನಿ ಅಂತ ಹೋದಾಗ ಅವ್ರು ಫಸ್ಟ್ ಹೆದರ್ಕೊಂಡ್ಬಿಡ್ತಿದ್ರು, ಅದು ಇಷ್ಟು ತಪ್ಪು ಇರ್ತಿತ್ತು ಬುಕ್ಕು. ಅಂದರೆ ಅದು ಇಟ್ ವಾಸ್ ನಾಟ್ ದ ಲೆಂತ್, ಅಷ್ಟು ಡೀಟೇಲಿಂಗ್ ಆಗಿ ಸ್ಕ್ರಿಪ್ಟ್ ಬರ್ತಿದ್ದ. ಅಂದರೆ ಸೀನ್ ಟು ಸೀನು, ಪ್ರತಿ ಪಾತ್ರದ ಡೀಟೇಲ್ಸು, ಆ ಪಾತ್ರ ಹೆಂಗೆ ಬಿಹೇವ್ ಮಾಡ್ತಾವೆ, ಅಷ್ಟು ಡೀಟೇಲು ಗ್ರಾಮಾಯಣದ ಸ್ಕ್ರಿಪ್ಟ್ನಾಗಿತ್ತು. ನಾವು ಓದಿದ್ದೆ ಆ ಸ್ಕ್ರಿಪ್ಟ್ನ. ಆ್ಯಂಡ್ ಯೂಶ್ವಲಿ ಲೊಕೇಶನ್ ರೆಕ್ಕೆ ಅಂತ ಹೋದಾಗ, ಅಂದರೆ ಸಿನಿಮಾದಾಗ ನಾವೇನು ಲೊಕೇಶನ್ ನೋಡೋಕೆ ಹೋಗ್ತೀವಲ್ಲ, ಅಲ್ಲಿ ಫೋಟೋಸ್ ತೊಗೊಂಬರ್ತಿದ್ರು. ಬಟ್ ಚಂದ್ರು ಆವಾಗಿನ ಟೈಮ್ಗೆ 2017 3D ಮಾಡೆಲ್ ರೆಡಿ ಮಾಡಿದ್ದ, ಮಗನ ಬಾಯ್ಲಿ ಅಂತ ಅಂದ್ಕೊಂಡು. ಇದು ನೋಡಿದ್ದು ವರ್ಕ್ಶಾಪು ಸೀನಂದು. ಆಮೇಲೆ ಇದು ಸ್ವಾಮಿ ಇಲ್ಲಿ ಬೆಟ್ಟಾಕ್ತಾನೆ, ಕರಿಬೇಕು ಇಲ್ಲಿ ಬರ್ತಾನೆ, ಪ್ರತಿಯೊಂದು ಇಂಚಿಂಚು ಡೀಟೇಲೂ ಆ ಸ್ಕ್ರಿಪ್ಟ್ನಾಗಿತ್ತು. ಮತ್ತೊಂದು ಅದನ್ನು ಮಾಡೆಲ್ ಮಾಡ್ಕೊಂಡಿದ್ದ ಚಂದ್ರು. ಸಿನಿಮಾನ ಹುಚ್ಚಿನ ಥರ, ಲಿಟ್ರಲಿ ಈ ಪದ ಬಳಕೆ ಮಾಡ್ಬೋದು, ಹುಚ್ಚಿನ ಥರ ಸಿನಿಮಾನ ಪ್ರೀತಿಸುವಂಥ ಒಂದು ಜೀವ ಅದು. ಅಷ್ಟು ವರ್ಷದ ಪ್ರೀತಿ, ಅಷ್ಟು ವರ್ಷದ ಎಫರ್ಟ್ಸು, ಒಂದು ಹೋರಾಟ ಈ ಗ್ರಾಮಾಯಣದ ಟ್ರೈಲರಾಗಿ ನೀವು ಇವತ್ತು ಅದು ಪ್ರತಿಫಲಿಸ್ತಾ ಇದೆ. ಅದನ್ನು ನೀವು ನೋಡಿರ್ತೀರಿ. ಸಿನಿಮಾ ನೋಡಿದ ಮೇಲೆ ಇಲ್ಲಿ ಬರುವಂಥ ಪ್ರತಿ ಪಾತ್ರನೂ ಕೂಡ, ಅದು ವಿನಯ್ ಅವರ ಪಾತ್ರ ಆಗಿರ್ಬೋದು, ಅಥವಾ ಅಲ್ಲಿ ಬರೋ ಕುಸುಮ ಆಗಿರ್ಬೋದು, ಅಥವಾ ನಮ್ಮ ಯೋಗಿಯವರ ಪಾತ್ರ ಆಗಿರ್ಬೋದು, ಕರಿಬೇಕು, ಸದಾನಂದ ಸ್ವಾಮಿ ಪಾತ್ರ ಆಗಿರ್ಬೋದು, ಅಥವಾ ನೀಟ್ ನವಿ ಪಾತ್ರ ಆಗಿರ್ಬೋದು, ಪ್ರತಿ ಪಾತ್ರ ಸಿನಿಮಾ ಎಷ್ಟು ನಿಮಗೆ ಇಷ್ಟ ಆಗುತ್ತೋ ಅಷ್ಟೇ ಒಂದು ಸ್ಟ್ರಾಂಗ್ ಇಂಪ್ರೆಷನ್ನು ಪಿಕ್ಚರ್ ನೋಡಿದ್ಮೇಲೆ ನಿಮ್ಮ ಮನಸ್ಸಿನಾಗ ಉಳ್ಕೋತೈತಿ. ದಿಸ್ ಇಸ್ ಏನದು ನನ್ನ ಕಡೆಯಿಂದ ಇದೊಂದು ನಾನು ಅವನ ಪರವಾಗಿ ಪ್ರಾಮಿಸ್ ಮಾಡಬಲ್ಲೆ, ಅಷ್ಟು ಚಂದದ ಒಂದು ಪಿಕ್ಚರ್ ಇದು. ಈ ಸಿನಿಮಾ ಜರ್ನಿ ಒಳಗೆ ಆತ ಎಷ್ಟು ಗಟ್ಟಿಗೆ ನಿಂತಾನಲ್ಲ, ಅದ್ರ ಜೊತೆಗೆ ನಾವು ಯಾವಾಗಲೂ ಸಿಕ್ಕಾದ್ರೂ ಅದೊಂದು ಮಾತು ಹೇಳೋಣ, ನಮಗೆ ಒದಡಾದಿನಿ ಕರೆಕ್ಟು, ಬಟ್ ಅದೊಂದು ಖುಷಿ ಐತೆ ಸಿನಿಮಾ ಆಗತ್ತದ ಅಂತ. ಅದ್ರ ಜೊತೆಗೆ ನನಗವ್ರು ಭಾಳ ಸ್ಟ್ರಾಂಗ್ ಆಗಿ ನನ್ನ ಜೊತೆಗೆ ನಿಂತಾರೆ. ಚಿನ್ನ ಅದು ಅಂತ ಅಂದ್ಬಿಟ್ಟು ವಿನಯ್ ಅವ್ರ ಬಗ್ಗೆ ಹೇಳ್ತಿದ್ದ. ಅಷ್ಟು ನೀವು ಜೊತೆಗೆ ನಿಂತ್ಕೊಂಡಿರಿ ಚಂದ್ರು ಜೊತೆಗೆ, ನನ್ನ ಗೆಳೆಯನ ಜೊತೆಗೆ. ನಿಮಗೊಂದು ದೊಡ್ಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಕೂಡ ವಿನಯ್ ಅವರು, ನೀವು ಅವ್ರದ್ದು ಹಿಂದಿನ ಸಿನಿಮಾ ನೋಡಿದ್ರೆ, ಇದಾದ್ಮೇಲೆ ನೆಕ್ಸ್ಟ್ ಬರೋ ಸಿನಿಮಾ ನೋಡಿದ್ರಪ್ಪ ಅಂದರೆ, ಪ್ರತಿ ಸಿನಿಮಾದಾಗೂ ಪಾತ್ರಗಳು ವಿಭಿನ್ನ ಅದಾವು. ವಿಭಿನ್ನತೆ ಅವ್ರನ್ನ ಹುಡ್ಕೊಂಡು ಹೊಂಟೈತಿ, ಅವರು ವಿಭಿನ್ನತೆನೇ ಹುಡ್ಕೊಂಡು ಹೊಂಟಾರೆ. ಐ ಥಿಂಕ್ ಈ ಸಿನಿಮಾದಾಗ ನೀವು ಮತ್ತೊಬ್ಬ ಹೊಸ ವಿನಯ್ ಅವ್ರನ್ನ ನೀವು ನೋಡ್ತೀರಿ. ಇಲ್ಲಿವರೆಗೂ ಏನೊಂದು ಜರ್ನಿ ಇತ್ತು ವಿನಯ್ ಅವ್ರದ್ದು, ಒಂದು ಲುಕ್ ಆಗಲಿ ಅಥವಾ ಅವರ ಒಂದು ಪ್ರೆಸೆನ್ಸ್ ಆಗಲಿ, ಈ ಸಿನಿಮಾಯಿಂದ ಇನ್ನೂ ಸ್ಟ್ರಾಂಗ್ ಆಗಿ, ಇನ್ನೂ ಅದ್ಭುತವಾಗಿ ಅವ್ರು ನಿಮ್ಮನ್ನು ಆವರಿಸ್ಕೋತಾರೆ ಅಂತ ಅನ್ನೋ ನಂಬಿಕೆ ನನಗೈತೆ. ಆಲ್ ದ ಬೆಸ್ಟ್ ವಿನಯ್ ಅವರೇ. ಆ್ಯಂಡ್ ಸಿನಿಮಾ ಸ್ಕ್ರಿಪ್ಟ್ ಓದಿದಾಗ ವಿನಯ್ ಅವರ ಪಾತ್ರದ ಅಷ್ಟೇ ಕ್ಯೂರಿಯಸ್ ಆಗಿ ನಾನು ಭಾಳ ನೋಡ್ತಾ ಇದ್ದಿದ್ದು ಕುಸುಮ. ಸಾಂಗ್ ಬರೋದಿರಲ್ಲ, ರಾಮೇನಹಳ್ಳಿ ರಾಕೆಟು ಅಂತ, ಅದು ಕಣ್ಣಲ್ಲಿ ರಾಕೆಟ್ ಬಿಡ್ತಿರೋರು, ಅಷ್ಟು ಅದ್ಭುತವಾದಂಥ ಒಂದು ಪ್ರೆಸೆನ್ಸ್ನ ಕೊಟ್ಟಾರೆ ಟ್ರೈಲರ್ ಒಳಗೆ, ಸಾಂಗ್ಸ್ ಒಳಗೆ. ಅದ್ರದ್ದು ತುಣುಕುಗಳನ್ನ ನೀವು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಐ ಥಿಂಕ್ ಸಿನಿಮಾದಲ್ಲಿ ನಿಮ್ಮನ್ನು ಗೆದ್ಕೋತಾರೆ ಅವರು. ಇಡೀ ತಂಡ, ನಾಗು ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಸಿನಿಮಾದಾಗೆ ಕೆಲಸ ಮಾಡೋರು ಪ್ರತಿಯೊಬ್ಬರು ಕೂಡ, ಮತ್ತು ಈ ಸಿನಿಮಾ ತಂಡವನ್ನು ನಂಬಿ ಇದಕ್ಕೆ ದುಡ್ಡು ಹಾಕಿದಂಥ ನಿರ್ಮಾಪಕರಾಗಿರ್ಬೋದು, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದಂತಹ ಒಳ್ಳೆಯ ಆಶಯದಿಂದ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಗೆಲ್ಲುತ್ತೆ. ನಿಮ್ಮೆಲ್ಲರೂ ಪ್ರೀತಿ ಸಹಕಾರ ಇರಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನವೀನ್ ಶಂಕರ್ ಸರ್. ಇದೀಗ ಲಹರಿ ಸಂಸ್ಥೆಯ ಪರವಾಗಿ ನವೀನ್ ಸರ್ ಅವರನ್ನು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಒಂದು ಗಿಫ್ಟ್ ಹ್ಯಾಂಪರ್ ದಯವಿಟ್ಟು ಕೊಡಬೇಕು. ಲಹರಿ ಸಂಸ್ಥೆಯ ಪರವಾಗಿ ನವೀನ್ ಶಂಕರ್ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಎಸ್, ನವೀನ್ ಸರ್ ಟು ನವೀನ್ ಶಂಕರ್ ಸರ್. ಥ್ಯಾಂಕ್ ಯು ಸೋ ಮಚ್. ಮನೇಶ್ವರನೇ, ಹರ ಹರ ಗೌರಿಯ ಮುದ್ದಿನ ಕುಮಾರನೇ, ವಿದ್ಯಾಬುದ್ಧಿ ಕಲಿಸಿದ ಗುರುವೇ, ಕೊಡು ನಮಗೆ ಮತಿಯ. ಗುರುಗಳಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿಯೋ. ವಿದ್ಯಾಬುದ್ಧಿ ಕಲಿಸಿದ ಗುರುವೇ, ಕೊಡು ನಮಗೆ ಮತಿಯ. 7 ಮಲೆ 77 ಮಲೆ ನಮ್ಮ ಮಲೆ ಮಾದೇಶ್ವರನಿಗೆ ಒಂದು ಸಾರಿ ಹೋಗಿ ಹೇಳಿರೋ.
ಅದು ಸಾಲಿಲ್ಲಪ್ಪ, ಇನ್ನೂ ಒಂದ್ ಸ್ವಲ್ಪ ಶಕ್ತಿ ಬೇಕ್ರಪ್ಪ. ಗ್ರಾಮಾಯಣ ನೋಡಿದ್ರಲ್ಲ ಟ್ರೈಲರು, ಅದ್ರಷ್ಟೇ ಬೇಕು ಶಕ್ತಿ ಹೇಳ್ರಪ್ಪ. ಉಘೇ ಈ ಗಾಣೇಶ್ವರನೇ ಆಯ್ತು. ಯಾಕೆ ಈ ಹಾಡು ಹೇಳಿದೆ ಅಂದ್ರೆ, ನಮ್ಮ ಹಳ್ಳಿ ಇದೆಯಲ್ಲ, ಈ ಹಳ್ಳಿ ಯಾವತ್ತೂ ಅಷ್ಟೇ ಅದು ಪೂಜಿತವಾಗಿರುತ್ತೆ ಅಂತ ಹೇಳ್ತಾರೆ. ಪೂಜಿತವಾಗಿರೋದು ಯಾವುದು? ಪ್ರತಿಯೊಂದನ್ನು ವಿನಯದಿಂದ, ಪ್ರತಿಯೊಂದು ಬಹಳ ಹೃದಯದಿಂದ, ಪ್ರತಿಯೊಂದು ವಿಷಯವನ್ನ ಹಳ್ಳಿಯ ರೈತ ಎಷ್ಟು ಕಷ್ಟಪಡ್ತಾನೆ ಒಂದು ಬೆಳೆ ಬೆಳೆಯೋದಕ್ಕೆ, ಅಥವಾ ಅವನ ಎಲ್ಲ ಕಷ್ಟಗಳು. ಕೃಷಿ ಇರುವಂತಹ ಯಾವ ನಾಡಿದೆ ಆ ನಾಡು ತುಂಬ ಕಷ್ಟದಲ್ಲಿರುತ್ತೆ. ಆದರೆ ಅವನ ಬೆವರು ಸುರಿಸಿ ಮಳೆ ಬಂದು ಹಸುರಾದಾಗ ಅವನಿಗಿರುವಂಥ ನಗು ಇದೆಯಲ್ಲ, ಆ ನಗು ಕಾಣಿಸ್ಬೇಕಾದ್ರೆ ಆ ಹಳ್ಳಿಯಲ್ಲಿ ಒಂದು ಸಂಕ್ರಾಂತಿ ಅಂತ ಆಗುತ್ತೆ. ಅಂದರೆ ಒಂದು ಇಡೀ ಜೀವನ ಚಕ್ರದಲ್ಲಿ ಈ ಹಳ್ಳಿ ಇದೆಯಲ್ಲ, ಗ್ರಾಮ, ಅದು ಯಾವಾಗಲೂ ಅಷ್ಟೇ ಪ್ರತಿ ಕ್ಷಣ ಪ್ರತಿ ನಿಮಿಷ ಹುಡುಕಾಟದೊಂದಿಗೆ, ಬೆವರು ಸುರಿಸ್ತಾ, ಕಷ್ಟಗಳಿದ್ರೆ ಕಷ್ಟಗಳನ್ನೆಲ್ಲವನ್ನು ಅವರು ಹಾಡುಗಳ ಮೂಲಕ ತಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಳುವುದರ ಮೂಲಕ ಹೇಗೆ ಹೇಳ್ಕೋತಾರೋ ಹಾಗಿದೆ ನಮ್ಮ ಈ ಗ್ರಾಮಾಯಣ. ಈ ಗ್ರಾಮಾಯಣದ ಹಿಂದೆ ಎಷ್ಟೋ ಜನ ಹೇಳಿದರು, ಅದಕ್ಕೆ ಎಷ್ಟು ವರ್ಷದ ಹಿಂದೆ ಆ ಒಂದು ಸಿನಿಮಾ ಶುರುವಾಗಿ ನಿಂತು ಮತ್ತೆ ಶುರುವಾಗಿದೆ ಅನ್ನುವಂಥದ್ದು. ಒಂದು ಹಳ್ಳಿ ಜೀವನದ ಥರನೇ ಈ ಸಿನಿಮಾ ಆಗೋದು ಕೂಡ ಆಗಿದೆ. ಬಟ್ ಇವತ್ತು ಈ ಸಿನಿಮಾ ಆಗೋದಕ್ಕೆ ಕಾರಣನೇ ಲಹರಿಯವರು. ಯಾಕೆಂದರೆ ನಾನು ಮನೋಹರ್ ಸರ್ನ 35 ವರ್ಷದಿಂದ ಬಲ್ಲೆ. ನಾನು ಇವ್ರ ಕ್ಯಾಸೆಟ್ಗಳಿಗೆ ಹೆಸರುಗಳನ್ನು ಬರೆದಿದ್ದೀನಿ. ಭಾಳ ಹಿಂದೆ ಜನಪದದ ಕ್ಯಾಸೆಟ್ಗಳು ಏನು ಬರುತ್ತೆ ಅದಕ್ಕೆ ನಾವು ಕ್ಯಾಲಿಗ್ರಫಿ ಮಾಡ್ತಾ ಇದ್ವಿ ಒಂದು ಕಾಲದಲ್ಲಿ, ನಾನು ನನ್ನ ತಮ್ಮ ನಾಗೇಶ ಅಂತ ಚಿತ್ರಕಲಾ ಪರಿಷತ್ತಲ್ಲಿ. ಆ ಕ್ಷಣದಲ್ಲೂ ಕೂಡ ಕ್ಯಾಸೆಟ್ಗೆ ಲೇಔಟ್ ಮಾಡಿ ಡಿಸೈನ್ಗಳು ಕೂಡ ಮಾಡಿದ್ವಿ. ನಾನು ಆಗಲಿಂದ ನೋಡ್ತಾ ಇದ್ದೀನಿ ಅವರ ನಡೆ ಹೇಗಿರುತ್ತೆ ಅಂದರೆ, ಅವ್ರು ಯಾವುದನ್ನೇ ತಗೊಳ್ಳೋದಿದ್ರು, ಯಾವುದೇ ವಿಷಯವನ್ನು ತಗೊಳ್ಳೋದಿದ್ರು ಪರಿಶೀಲನೆ ಮಾಡಿ, ಅದನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ನಾನು ಏನು ಮಾಡಬೇಕು, ಯಾಕೆ ಮಾಡಬೇಕು, ಅದು ಹೇಗೆ ಮಾಡಬೇಕು, ಮತ್ತು ಅದನ್ನು ಎಲ್ಲಿಗೆ ಮುಟ್ಟಿಸ್ಬೇಕು, ಮತ್ತು ಅದರ ಕ್ವಾಲಿಟಿ ಏನಾಗಿರಬೇಕು ಅಂತ ಯೋಚನೆ ಮಾಡುವಂತಹ ಒಂದು ಬಹಳ ಡಿಸಿಪ್ಲಿನ್ ಆದಂತಹ ಒಂದು ಮನೆತನ ಇದು. ಈಗ ಸಂಸಾರ ಸಿಗುತ್ತೆ, ಆದರೆ ಕುಟುಂಬ ಸಿಗೋದು ತುಂಬ ಕಷ್ಟ ಇದೆ. ಈಗ ನಮಗೆಲ್ಲರಿಗೂ ಸಂಸಾರ ಸಿಗುತ್ತೆ, ಕುಟುಂಬ ಸಿಗತ್ತೆ ತುಂಬ ಕಡಿಮೆ. ಇವರು ಕುಟುಂಬವಾಗಿ ಬದುಕ್ತಾ ಇದ್ದಾರೆ. ಅವ್ರು ಹೇಳಿದ್ರಲ್ಲ 36 ಜನ ಇದೀವಿ ಅಂತ. ಆ ಒಂದು ಅವರಲ್ಲಿರುವ ಆ ನಂಬಿಕೆ ಇದೆಯಲ್ಲ, ಒಂದು ಕುಟುಂಬ ಅನ್ನೋದನ್ನ, ಅದು ಬರೀ ಅವರು ಮನೆಯಲ್ಲಿ ಇಟ್ಕೊಂಡಿಲ್ಲ, ತಮ್ಮ ಪ್ರೊಫೆಷನಲ್ಲಿ ಕೂಡ ಅದನ್ನ ಅವರು ಅಳವಡಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಗ್ರಾಮಾಯಣ ಸಿನಿಮಾ ಆಗೋದಕ್ಕೆ ಅವರಲ್ಲಿರುವಂಥ ಕುಟುಂಬದ ಪ್ರೀತಿ ಇರೋದ್ರಿಂದನೇ ಗ್ರಾಮಾಯಣ ಸಿನಿಮಾ ಆಗೋದಕ್ಕೆ ಆಗಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಇನ್ನೊಂದು, ಗ್ರಾಮಾಯಣ ಸಿನಿಮಾ ನಿಜವಾಗ್ಲೂ ಬಹಳ ಕ್ರಾಫ್ಟ್, ಅಂದರೆ ಆ ಇಡೀ ಸಿನಿಮಾ ಕೆಲಸ ಮಾಡಿದ್ದಿದೆಯಲ್ಲ, ಡೈರೆಕ್ಟ್ರು ತನ್ನ ಶಿಲ್ಪವನ್ನು ಹೇಗೆ ಕೆತ್ತಬೇಕು. ಈಗ ನಾನು ಒಬ್ಬ ಪೇಂಟರ್, ನಾನು ಒಬ್ಬ ಮಣ್ಣಿನಲ್ಲಿ ಗೊಂಬೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆ ಮಾಡುವ ಸ್ತರದಲ್ಲಿ ಆಗುವ ಎಲ್ಲ ಕಷ್ಟ ನಷ್ಟಗಳನ್ನೆಲ್ಲ ಅರಿತು ಆ ಒಂದು ಕಲಾಕೃತಿನ ಸೃಷ್ಟಿ ಮಾಡಬೇಕು ಅಂದರೆ ಒಳಗೆ ತುಂಬ ದಮ್ಮಿರಬೇಕು. ಒಂದು ಅನುಭವದ ದಮ್ಮಿರಬೇಕು, ಇನ್ನೊಂದು ತಾಳ್ಮೆಯ ದಮ್ಮಿರಬೇಕು. ಇದನ್ನ ಅಣ್ಣವರೇ ಹೇಳ್ತಾರೆ, ಈ ವಿನಯಪೂರ್ವಕವಾಗಿ ಬದುಕೋದು, ತಾಳ್ಮೆಯಿಂದ ಬದುಕೋದಕ್ಕೆ ಮಾತ್ರ ಹೆಚ್ಚು ಶಕ್ತಿ ಮತ್ತು ಹೆಚ್ಚು ಆಯಸ್ಸಿರುತ್ತೆ ಅನ್ನೋದು. ನಿಜವಾಗ್ಲೂ ತುಂಬ ಒಳ್ಳೆ ಆಯಸ್ಸಿರುವಂತಹ ಸಿನಿಮಾ ಇದು. ನಿಜವಾಗಲೂ ಬದುಕಿದಂತಹ ಸಿನಿಮಾ, ಬದುಕುವ ಸಿನಿಮಾ. ಹಾಗಾಗಿ ನಾನು ಇದರಲ್ಲಿ ಒಂದು ಪಾತ್ರವಾಗಿರೋದು ನನಗೆ ಬಹಳ ಖುಷಿಯಾಗಿದೆ. ನಿಜವಾಗ್ಲೂ ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಇಡೀ ತಂಡಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಬರ್ತಾ ಇದೆ. ನಾವೆಲ್ಲರೂ ನೋಡೋಣ. ಈ ಸಿನಿಮಾವನ್ನು ಗೆಲ್ಲಿಸುವುದರ ಮೂಲಕ ಈಗಿರುವ ಪರಿಸ್ಥಿತಿಯಲ್ಲಿ ಒಂದು ಬೆಳಕನ್ನು ಕಾಣೋಣ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್ ಅರುಣ್ ಸಾಗರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.